ಫ್ರೆಂಡ್ಸ್ ನಮಸ್ತೆ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬೆಳಗ್ಗೆ ಎದ್ದೀನಿ 11 ಗಂಟೆಗೆ ಎದ್ದು ಸೀದಾ ಮಕ ಎಲ್ಲ ತಗೊಂಡು ಸೀದಾ ಬ್ರಷ್ ಮಾಡ್ಕೊಂಡು ಹೋಟೆಲಿಗೆ ಹೋಗಿದ್ದೆ ಚಹಾ ಕುಡಿಬೇಕಂತಂದು ನನಗೆ ತಿಳಿತು. ಬರೀ ಚಹಾ ಕುಡಿದು ಅಂತ ತಿನ್ನೋದಾಯಿತು. ಊಟನ ಮಾಡಿಬಿಡೋಣ ಅಂತ ಊಟ ಮಾಡ್ಕೊಂಬಂದು ಸೀದಾ ಟ್ಯಾಬ್ಲೆಟ್ ತೊಗೊಂಡು ಇವಾಗ ರೆಸ್ಟ್ ರಿಲ್ಯಾಕ್ಸ್ ಆಗೈತಿ. ಬಾಡಿಗೆಲ್ಲ ಅಂದರೆ ಜ್ವರ ಎಲ್ಲ ಕಮ್ಮಿ ಆಗ್ಯಾವು. ಮೈಕೈ ನೋವು ಆಗ್ತಾಯಿದೆ ಫುಲ್ಲು. ಅದನ್ನು ಯಾವಾಗಲೂ ಬೊಂಬೆ ಬಿಟ್ಟು ಹೊರಗೆ ಹೋಗ್ಯೇನಪ್ಪ ಅನ್ಸೋದತ್ತು. ಇವಾಗ ಬರ್ರಿ ಸೀದಾ ಹೋಗೋಣ. ಇವಾಗ ಇನ್ನೂ ಸ್ವಲ್ಪ ಕೆಲಸ ಇತ್ತು, ಸಣ್ಣ ಪುಟ್ಟ ಅವ್ರಿಗೆ ಎಲ್ಲಿ ಕೆಲಸ ಮಾಡಿಸೋದಿಲ್ಲ. ಅಷ್ಟು ಸಣ್ಣ ಪುಟ್ಟ ಕೆಲಸ ಯಾರು ಮಾಡೋದು, ಏನೇನೋ ದೊಡ್ಡವ್ರ ಕೆಲಸ ಮಾಡ್ತಾರೆ, ಸಣ್ಣ ಪುಟ್ಟ ಮಾಡಿಸೋದಿಲ್ಲ. ಅಲ್ಲೇ ಎಲ್ಲಾರ ನಮ್ಮ ಕಡೆ ಸೈಡ್ ಎಲ್ಲಾರ ಹೇಳಿ ಮಾಡಿಸಿರಾಯ್ತು. ಬನ್ನಿ ಇವಾಗ ಸೀದಾ ಹೋಗೋಣ ಅಂತ ಡೀಸೆಲ್ ಹಾಕ್ಸ್ಕೊಂಡು ಹೋಗು. ಅಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಹಂಗೆ ಹೋಗ್ಬಿಡೋಣ ಅಂತ. ನೋಡಿರಿ ಗಾಡಿ ಒಳಗಡೆ ಯಾವ ಥರ ಇದೆಪ್ಪ, ಈ ಥರ ಇದೆ ನೋಡ್ರಿ. ಇನ್ನು ಕೆಲಸ ಇನ್ನೂ ಮಾಡಿಸಿವಿ ಇಷ್ಟು ಥರ ಆಗಿದೆ. ಎಲ್ಲ ಬಟ್ಟೆ ಹಂಗೆ ಹಾಕಿಬಿಟ್ಟಿನಿ ಅಷ್ಟು. ಯಾಕಂದರೆ ಸ್ವಲ್ಪ ನಮ್ಮದವು ಇಲ್ಲೆಲ್ಲ ಜಲ್ದಿ ಆರೋದಿಲ್ಲ. ಹೊರಗೆ ಹಾಕಿದರೆ ಎಲ್ಲಿ ಹೋಗೋದು ಗೊತ್ತಿಲ್ಲ. ಅಲ್ಲೆಲ್ಲರೂ 1-2 ತಾಸು ಹಾಕಿ ಆರ್ತವೆ. ಸೀಟಿಂಗೆಲ್ಲ ಈ ಥರ ಆಗಿದೆ ನೋಡ್ರಿ. ಆರಾಮಾಗಿ ಮಲ್ಕೋಬೇಕು. ಮ್ಯಾಗೊಬ್ರು ಮಲ್ಕೋಬೋದು ಎಮರ್ಜೆನ್ಸಿಗೆ. ಈ ಥರ ಇದೆ ಎಲ್ಲ ಸಿಸ್ಟಮ್. ತಳಗಡೆ ಎಲ್ಲ ಫುಲ್ ಚಾರ್ಜರ್ ಹಿಂಗೆ ಇಲ್ಲಿ ಫಿಟ್ ಮಾಡಿಸ್ಬಿಟ್ಟಿವಿ. ಬಾಕ್ಸು, ಮೆಟರ್ ಬೋರ್ಡು, ಇದು ಬಟನ್ಸು ಯಾವುದಪ್ಪ ಅಂದರೆ ಇದು ಲೈಟಿಂಗು, ಇದು ಫ್ಯಾನ್ದು, ಇದು ಬಂದ್ ಮಾಡೋದು, ಇದು ಇಂಜನ್ ಕಂಟ್ರೋಲು, ಇದು 4 ಇಂಡಿಕೇಟ್ರ್, ಇವೆಲ್ಲದ ಮೀಟ್ರ್, ಇದು ಸ್ಟೇರಿಂಗ್, ಇದ್ರಾಗ ಎಲ್ಲ ಹಾರ್ನು. ಬ್ಯಾಟ್ರಿ ಆನ್ ಮಾಡಿಲ್ಲ, ಚಾವಿ ಆನ್ ಮಾಡಿಲ್ಲ, ಬರುತ್ತೆ. ಸೊ ಫ್ಯಾನ್ ಇನ್ನೂ ಫಿಟ್ ಮಾಡಿಲ್ಲ. ಎಲ್ಲ ಹೋಲ್ ಮಾಡಬೇಕು. ಎಲ್ಲಿ ಹೋಲ್ ಮಾಡಬೇಕಪ್ಪ, ಇಲ್ಲೆಲ್ಲ ಹೋಲ್ ಮಾಡಬೇಕು ನೋಡ್ರಿ. ಇಲ್ಲೆಲ್ಲ ಹೋಲ್ ಮಾಡ್ಲಿಕ್ಕೆ ಬರಲ್ಲಾರ್ದು ಸಮಸ್ಯೆ ಆಗೈತಿ. ಇಲ್ಲಿ ಕೆಳಗೆ ಹೋಲ್ ಮಾಡಿ ಸೀಟ್ ಬೆಲ್ಟ್ ಮತ್ತು ಫ್ಯಾನ್ ಫಿಟ್ ಮಾಡಬೇಕು. ಸೀಟಲ್ಲಿ ಡ್ರೈವರ್ ಸೀಟ್ ನೋಡಿ ಈ ಥರ ಆಗಿದೆ, ಚೆನ್ನಾಗಿದೆ ಡ್ರೈವರ್ ಸೀಟ್ ಎಲ್ಲ. ವೈರ್ ಮ್ಯಾನ್ ಇದನ್ನು ವೈರ್ ಹಾಕಕ್ಕೆ ಹೋಗಿ ಇದನ್ನು ಹರಿದ್ಬಿಟ್ಟನೆಲ್ಲ. ಇದನ್ನು ಒಳ್ಳೆ ನಾವು ಗಮ್ ಟೇಪ್ ಬರ್ತಲ್ಲ, ಇದ್ರ ಟೇಪು, ತಡಪಲ್ ಟೇಪ, ಅದನ್ನು ಫುಲ್ ಇದಕ್ಕೆ ಹಚ್ಬೇಕು. ಇಲ್ಲಿ ಅಲ್ಲಿ ಎಲ್ಲೆಲ್ಲಿ ವೈರ್ ಹಾಕ್ಯನಲ್ಲ ಅಲ್ಲೆಲ್ಲ ತೆಗೆದ್ಬಿಟ್ಟನ. ಮತ್ತೆ ಇದಾಗೈತೆ, ಒಳ್ಳೆ ರೆಡಿ ಮಾಡ್ಬೇಕು. ಇದು ಆ್ಯಕ್ಚುಲಿ ಹೊಸದು ಹಾಕಿಸ್ಬೇಕಂತ ಮಾಡಿದ್ವಿ. ಚೆನ್ನಾಗೈತಿ. ಇದು ಹೊಸದು ಹಾಕ್ಸಿದ್ರೆ ಬೆಟ್ರ್ ಆಕಿತ್ತು. ಎಲ್ಲ ಮಾಡಿದ್ವಿ, ಇದೊಂದು ಹೊಸದು ಹಾಕಿಸ್ಬೇಕಿತ್ತು. ನೋಡೋಣ ಅಲ್ಲೇ ಎಲ್ಲರೂ ಹಾಕ್ಸೋಣ ಅಂತ. ಇಲ್ಲಿ ಅಂತೂ ಒಂದಕ್ಕೊಂದು ಸಂಬಂಧ ಎಲ್ಲರೂ ಹಂಗೆ ಮಾತಾಡ್ತಾರೆ. ಬರ್ರಿ ಹೋಗೋಣ ಇವಾಗ ಸೀದಾ ಪೆಟ್ರೋಲ್ ಪಂಪಿಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಫೈನಲಾಗಿ ಡೀಸೆಲ್ ಹಾಕ್ಸಾಕ್ಬೇಕಂತ ಪೆಟ್ರೋಲ್ ಪಂಪಿಗೆ ಬಂದೀವಿ. ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಡೀಸೆಲ್ ಎಷ್ಟಪ್ಪ ಅಂದರೆ 10,000 ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಇವಾಗ 10,000 ರೂಪಾಯಿ ಡೀಸೆಲ್ ಹಾಕಿದ್ರೆ ಎಲ್ಲಿ ಮಟ್ಟ ಹೋಗುತ್ತಿದ್ದು ನೋಡೋಣ ಅಂತ. ಮೈಲೇಜ್ ಇದು ಎಷ್ಟು ಬರುತ್ತಪ್ಪ ಅಂತಂದು 9,000 ಆಯಿತು. ಇವಾಗ 10,000 ಕಂಪ್ಲೀಟ್ ಆಗುತ್ತೆ. ನನಗೊಂದು ಶಾಕ್ ಆಗಿದ್ದೇನಪ್ಪ ಅಂದ್ರೆ, ಪೆಟ್ರೋಲ್ ಪಂಪ್ನ ಕೆಲಸ ಮಾಡೋರಿಗೆ 35,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರಂತ. ಇದೇ ವಿಚಿತ್ರ ಆಯ್ತು ನನಗೆ. ಆರಾಮಾಗಿ ಪೆಟ್ರೋಲ್ ಪಂಪ್ನ ಕೆಲಸ ಮಾಡಿ 35,000 ಸ್ಯಾಲ್ರಿ. ನಮಗೆ ಸಿಗಂಗಿಲ್ಲಪ್ಪ ಅಷ್ಟು. 8 ತಾಸು ಡ್ಯೂಟಿ. 2 ಗಂಟೆಗೆ ಬಂದು ಗಾಡಿ ನಂಬರ್ ನೈ ಚಲೇಗ ODP ಕಿ ಏನಾ ಬಸ್. ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ಕಲಂಬುಲಿಂದ ಸೀದಾ ಹೈವೇ ಸೂಪರ್ ಎಕ್ಸ್ಪ್ರೆಸ್ ಹತ್ತಾಕ. ಸೂಪರ್ ಎಕ್ಸ್ಪ್ರೆಸ್ ಇಲ್ಲೇ ಮುಂದೆ ಹೋಗಿ ರೈಟಿಗೆ ಹೊಡಿಬೇಕು. 1 ಕಿಲೋಮೀಟ್ರ್ ಐತಿ. 1 ಕಿಲೋಮೀಟ್ರಿಗೆ ಇಷ್ಟು ಟ್ರಾಫಿಕ್ ಐತೆ. ಮೇನ್ ಸಿಗ್ನಲ್ ಅಲ್ಲ, ಪನ್ವೆಲ್ ಸಿಗ್ನಲ್ ಅಂತಾರಲ್ಲ ಆ ಸಿಗ್ನಲ್ ಫುಲ್ ಜಾಮ್ ಇದೆ ನೋಡಿ. ಅದ್ರಾಗ ಒಂದು ಸಾಯಂಕಾಲ ಒಂದು ಆಗೈತಿ, ಅದಕ್ಕಾಗಿ ಜಾಮ್ ಇದೆ, ಫುಲ್ ಜಾಮ್ ಇದೆ. ಟೈಮ್ ನೋಡಿದ್ರೆ 5:30 ಆಯ್ತು. ಸೂಪರ್ ಎಕ್ಸ್ಪ್ರೆಸ್ದಾಗ ಹತ್ತಿದ್ದು. ಇವಾಗ ಸೀದಾ ಎಲ್ಲಿದ್ರೆ ನೋಡೋಣಂತ ನಾನ್ ಸ್ಟಾಪ್ ಆಗಿ ಎಲ್ಲಿ ಮಟ್ಟ ಹೋಗುತ್ತೆ ಅಲ್ಲಿ ಮಟ್ಟ ಹೊಡಿನಂತ. ಸಾಯಂಕಾಲ ವ್ಯೂ ಹೆಂಗೈತೆ ನೋಡಿ, ಇಲ್ಲಿ ಸೂಪರ್ ಐತೆ. ಮಳೆಗಾಲ ಮಳೆ ಆಗಿದೆಲ್ಲ, ಎಲ್ಲ ಫುಲ್ ಹಸಿರಾಗೈತಿ ಇವಾಗ. ನಮ್ಮ ಗಾಡಿ ಓಡ್ತಾ ಇದೆ. ಹೀಟ್ ಮೀಟ್ರ್ ಮಾಡ್ತಾರೆ, ಜಾಸ್ತಿ ಓಡ್ತಾ ಇದೆ. ಇದ್ರ ಹೀಟ್ 90 ಹೋಗ್ತಾ ಇದೆ. ನಾರ್ಮಲ್ ಆಗಿದ್ದಾಗ 90 ಹೋಗ್ತಾ ಇದೆ. ಆ್ಯಕ್ಚುಲಿ ಇದು ನಾರ್ಮಲ್ ರನ್ನಿಂಗ್ನಾಗ 80 ಹಿಂಗೆ ಹೋಗ್ಬೇಕು. 80 ಭಾಳ ಅಂದ್ರೆ ಅಪ್ನಾಗ 90 ಹಿಂಗೆ ಇರಬೇಕಿತ್ತು. ಇದು ಯಾಕೋ ಜಾಸ್ತಿ ಹೋಗ್ತಾ ಇದೆ ಹೀಟ್.
ಇನ್ನು ಘಾಟ್ ಸೆಕ್ಷನ್ನಾಗ ಎಷ್ಟು ಓಡುತ್ತೋ ಗೊತ್ತಿಲ್ಲ, 100 ಕಟ್ಟ ದಾಟುತ್ತಾನ ಅಂತೀನಿ. ಫ್ರೆಂಡ್ಸ್, ಇವಾಗ ಟೋಲ್ ದಾಟ್ಕೊಂಡು ಮುಂದೆ ನೆಕ್ಸ್ಟ್ ಇವಾಗ ಘಾಟಿಂದ ಮುಂಚೆ ಎಂಟ್ರೆನ್ಸ್ ಇವಾಗ ಗಾಡಿ ಸೈಡ್ ಹಾಕಿ ನಾನು ಇಲ್ಲೇ ನೋಡಿ. ಗಾಡಿ ಇವಾಗ ಲುಕ್ ಹೆಂಗೆ ಕಾಣ್ತಾ ಇದೆ. ಇವೆಲ್ಲ ಆಮೇಲೆ ಹಾಕಿದ್ವಿ, ಸ್ಟಿಕ್ಕರ್ ಇದ್ದಿದ್ದಿಲ್ಲ, ಅದು ಇದು ಅಶೋಕ್ಲಲ್ಲಿ ನಡೆದು ಹಾಕಿದ್ವಿ. ಬರೀ ಇಲ್ಲೇ ಚಹಾ ಕುಡ್ಕೊಂಡು ಗಾಡಿಯಾಗ ನೀರಿಲ್ಲ, ಬಿಸಿನೀರು ವಾಟರ್ ತೊಗೊಂಡು ಹೋಗೋಣ. ಇವಾಗ ಆರಾಮಿಲ್ಲಲ್ಲ, ಹಂಗಾಗಿ ಬಿಸಿನೀರು ವಾಟರ್ ಕುಡ್ಕೊಂಡು ಹೋಗೋ. ನೀರಿನ ಸಮಸ್ಯೆ ಭಾಳ. ಈ ಡೀಸೆಲ್ ಕ್ಯಾಪಿನ ಒಂದು ರಿಟರ್ನ್ ಪೈಪ್ ಡೀಸೆಲ್ ಐತಲ್ಲ, ಇದು ಬರೋ ಸ್ಪೀಡಿಗೆ ಇದ್ರಾಗ ಬಡ್ದು ಇಲ್ಲೇ ಹನಿ ಸೋರುತ್ತೆ ಡೀಸೆಲ್. ಇದೊಂದು ಸಮಸ್ಯೆ. ಇದಕ್ಕೆ ಏನು ರಬ್ಬರ್ ಹಾಕ್ಬೇಕು, ಏನು ಹಾಕ್ಬೇಕು ನೋಡ್ರಲ್ಲ, ಹಂಗೆ ಸಿಡ್ತೈತೆ ಡೀಸೆಲ್. ಹನಿ ಹೆಂಗಾರು ಮಾಡಿ ಬಂದ್ ಮಾಡ್ಬೇಕು. 2 ಪೀಸ್ ಇದ್ರೆ 2 ಪೀಸ್ ಕಟ್ ಮಾಡಾಕು, 2 ಪೀಸ್ ಇಲ್ಲೇ ಇಲ್ಲ. ಬರೀ ಇಲ್ಲೇ ಚಹಾ ಕುಡಿದು ಹೋಗೋಣ ಅಂತ. ಹಿಂದ್ಗಡೆ ಪಾಸಿಂಗ್ ಸ್ಟಿಕ್ಕರ್ ಹಚ್ಚಿಬಿಡೋದು, ಇಲ್ಲೇ ಆರ್ಡ್ರ್ ಅಂತ. ಇವಾಗ ಲುಕ್ ಚೆನ್ನಾಗಿ ಕಾಣೋದು. ಡೀಸೆಲ್ ಟ್ಯಾಂಕಿಗೆ ಈ ಥರ ರಬ್ಬರ್ ಹಾಕಿದ್ದು ನೋಡ್ರಿ. ಈಗ ಕಟ್ ಮಾಡಾಕಿ ನೋಡೋಣ. ಇವಾಗ ನಿಂದಿರ್ತಾನೆ ಇಲ್ಲಿ, ಇವಾಗ ತಟ್ಟು ಸೋರುತ್ತೆ ಅಂತಂತ. ಘಾಟ್ ಏರ್ಬೇಕು. ಇವಾಗ ಘಾಟ್ ಏರ್ಬೇಕಂದ್ರೆ ಇವಾಗ ಆಯ್ತು ನೋಡ್ರಿ ನಂದು ಅಸಲಿ ಮಜಾ, ಅಸಲಿ ತಾಕತ್ತು, ಅಸಲಿ ಏನಿದ್ರು ಈ ಘಾಟ್ನಾಗೆ ಗೊತ್ತಾಗಬೇಕು. ಯಾಕಂದ್ರೆ ಈ ಗಾಡಿಗೆ ಹ್ಯಾಂಡ್ ಬ್ರೇಕ್ ಇಲ್ಲ, ಏನೇ ಇದ್ರು ಬ್ರೇಕ್ನಾಗ ಕಂಟ್ರೋಲ್ ಮಾಡ್ಕೊಂಡು ಹೊಡಿಬೇಕು. ಎಲ್ಲಾರು ನಿಲ್ತಂದ್ರೆ ಬ್ರೇಕ್ ಮ್ಯಾಗ ನಿಲ್ಲಿಸ್ಬೇಕು ಇದನ್ನು ಗಾಡಿ. ಹ್ಯಾಂಡ್ ಬ್ರೇಕ್ ಆದ್ರೆ ಭಾಳ ತನ ನಿಂತಂದ್ರೆ ಹ್ಯಾಂಡ್ ಬ್ರೇಕ್ ಹಾಕಿ ನಿಲ್ಲಿಸ್ಬಿಡ್ತೀವಿ. ಆದ್ರೆ ಇದಕ್ಕೆ ಹ್ಯಾಂಡ್ ಬ್ರೇಕ್ ಇಲ್ಲಲ್ಲ, ಅದು ಒಂದು ರಿಸ್ಕ್ ಅಂದ್ರೆ ಭಾಳ ರಿಸ್ಕ್. ಇದಕ್ಕೆ ಏನಾರ ಪ್ರಯತ್ನ ಮಾಡಲೇಬೇಕು. ಇವಾಗ ಬರ್ರಿ ಏನಾರ ಒಂದು ಟೆಕ್ನಿಕಲ್ ಓಡಿಸ್ಬೇಕು. ಇಲ್ಲೊಂದು ಕಲ್ಲು ಇಟ್ಕೊಂಡು ನೋಡಿ, ಈ ಕಲ್ಲಿಟ್ಟಿನಿ, ಈ ಕಲ್ಲನ್ನ ಡಕ್ಕೆದ ಹಾಕಿ ಇಟ್ಕೊಂಡು ಹೋಗ್ಬಿಡ್ತೀನಿ, ಎಮರ್ಜೆನ್ಸಿ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಘಾಟೆಲ್ಲ ಏರಿಸ್ತಾ ಇದ್ದೀನಿ. ಇವಾಗ 8 ಮೀಟ್ರ್ ನೋಡಿ ಟೆಂಪ್ರೇಚರ್ ಏಟ ಇರುತ್ತೆ, 95 ಏರಾಕತ್ತೈತಿ. ನಾ ಅರ್ಧ ಘಾಟ್ನೇ ಏರಿಲ್ಲ ಇವಾಗ ಸ್ಟಾರ್ಟಿಂಗ್ ಮೂಮೆಂಟಿಗೆ. ನಾನು ಅದಕ್ಕೆ ಎಕ್ಸಿಲೇಟರ್ ಫುಲ್ ಕೊಟ್ಟಿಲ್ಲ, 15 RPM ಇಡ್ತೀನಿ. ಯಾಕಪ್ಪ ಅಂದ್ರೆ ಫುಲ್ ಎಕ್ಸಿಲೇಟರ್ ಕೊಟ್ಟು ಜಾಸ್ತಿ ಹೀಟ್ ಆಗುತ್ತೆ. ಹೊಳೆ ಸೆಕೆಂಡ್ ಪೇಸೆಲ್ಲ ಏರ್ಸಾಕತ್ತೀನಿ, ಸೆಕೆಂಡ್ ಪೇಸಲ್ಲಿ ಇದು. ಲೈಟಿಂಗ್ ಎಲ್ಲ ಆನ್ ಮಾಡಿ ನೋಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ಎಲ್ಲಿದ್ದೀವಿ ಒಂದು ಘಾಟ್ನಾಗ ಭಾಳ ಏರಿಲ್ಲ, ಒಂದು 5 ಕಿಲೋಮೀಟ್ರ್ ಅಷ್ಟೇ ಬಂದು ನಾನು. ಇಲ್ಲಿ ನೋಡಿ, ಇಲ್ಲೆಲ್ಲ ರೂಮ್ಸು ಮನೆ ಎಲ್ಲ ತುಂಬ ಅದಾವೆ. ವ್ಯೂ ಮಾತ್ರ ಸೂಪರ್ ಅದಾವೆ. ಗಾಡಿ ಸಡಕ್ಕೆ ಜಾಗ ಐತಿಲ್ಲ, ಸಡಕ್ಯಾರ, ನಾವು ಸಡಕ್ಕಿವಿ. ಏನು ಸಮಸ್ಯೆಪ್ಪ ಅಂದ್ರೆ ಈ ಟರ್ನಿಂಗ್ ಬರುತ್ತಲೇನೆ ನನಗೆ ಅಚಾನಕ್ ಎಕ್ದಮ್ ತಂಡಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟು, ಆಟೋಮೆಟಿಕ್ ಸ್ಟಾರ್ಟ್ ಆಗಿಬಿಟ್ಟು ಎಕ್ದಮ್ ಗದೆ ನಡ್ಕಾಕತ್ಬಿಟ್ಟು ಒಮ್ಮಲಿಗೆ. ಗುಳ್ಗಿ ತೊಗೊಂಡಿನಿ ಆವಾಗಲೇ ಮಧ್ಯಾಹ್ನ, ಮತ್ತು ಕಮ್ಮಿ ಆಗಿಲ್ಲ. ಮತ್ತು ಇವಾಗ ಅದು ಗಾಡಿ ಸೊಡಾಕಿ ಗುಳ್ಗಿ ತೊಗೊಂಡು ನಿಂತೀನಿಲ್ಲ. ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಒಂದು ಅರ್ಧ ತಾಸು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡೋಣ ಒಂದು ಸ್ವಲ್ಪ ಸಮಾಧಾನ ಆಯ್ತು. ಸೊ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ಒಳಗೆ ಎಷ್ಟು ಹೀಟ್ ಬರಾಕತ್ತಪ್ಪ ಅಂದ್ರೆ ಎಲ್ಲಿ ಗಾಡಿ ಒಳಗೆ ನನಗಂತರೂ ಹೀಟ್ ಹತ್ತವಲ್ದು. ಅದು ಯಾಕಪ್ಪ ಅಂದ್ರೆ ನನಗೆ ಥಂಡಿ ಜಾಸ್ತಿ ಐತಲ್ಲ, ಹಂಗಾಗಿ ಹೀಟ್ ಹತ್ತವಲ್ದು. ಇದು ಕವರ್ ಹಾಕಿಲ್ಲ, ಹಂಗೆ ಬಂದಿನಿ ನೋಡಿರಿ, ಜಸ್ಟ್ ಮಿಸ್. ಕವರ್ ಹಾಕ್ಬೇಕಿತ್ತು, ಹಾಕಿಲ್ಲ. ಹೀಟ್ ನೋಡಿದ್ರೆ ನೋಡಿ 100 ಹೊಂಟೈತಿ. 100 ದಾಟಬಾರ್ದು, 100 ಹೊಂಟೈತಿ. ಏನು ಮಾಡಬೇಕು? 100 ಹೊಂಟ್ರೆ ನಾವು ನಡೀತೈತಿ, 100 ಮ್ಯಾಗ ದಾಟ್ತಂದ್ರೆ ಗಾಡಿ ಸ್ಟಾಪ್ ಮಾಡಬೇಕು. ಡೇಂಜರ್ ಅದು. ಆ್ಯಕ್ಚುಲಿ ಅಷ್ಟು ಹೋಗ್ಬಾರ್ದು ಅದನ್ನು ಭಾಳ. ಅಂದ್ರೆ ಈ ಟೆಂಪ್ರೇಚರ್ 90-95 ಲಾಸ್ಟ್ ಅಷ್ಟಾರ ನಡೀತೈತಿ. ಜಾಸ್ತಿನ ಹೋಗ್ತದೆ. ಏನು ಮೀಟ್ರ್ ಫಾಲ್ಟೋ ಏನು ಹೇಳಿ, ಗಾಡಿ ಹೀಟೋ ಜಾಸ್ತಿ ಆಗೋದಕ್ಕೆ ಗೊತ್ತಾಗೋದು. ನೋಡೋಣ, ಏನಾರ ಇದೇ ಥರ ಕಂಟಿನ್ಯೂ ಹೀಟು ಜಾಸ್ತಿ ಇರ್ತಂದ್ರೆ ಇಂಜನ್ದಾಗ ಏನೋ ಫಾಲ್ಟು. ಇಲ್ಲಪ್ಪ 100ಗೆ ಕರೆಕ್ಟಾಗಿ ಕೂಲಿಂಗ್ ಆಗ್ತಾ ಇತ್ತಂದ್ರೆ ಬರೋಬ್ಬರಿ ಐತೆ ಅನ್ನಂಗೆ ಇಂಜನ್. ಅದು ಕೂಲೆಂಟರ್ ಇರುತ್ತಲ್ಲ, ಅದ ಮೇನ್ ಇಂಪಾರ್ಟೆಂಟ್. ಹೀಟ್ ಇದು ಕೂಲಿಂಗ್ ಮಾಡಬೇಕದು ಇಂಜನ್ನ. ಹೆಲೋ ಫ್ರೆಂಡ್ಸ್, ಇವಾಗ ಗಾಡಿ ಸೈಡ್ ಹಾಕಿನಿಲ್ಲೇ ಸ್ವಲ್ಪ ಟೈರೆಲ್ಲ ಚೆಕ್ ಮಾಡ್ಬೇಕಂತ. ಗಾಡಿ ಹೀಟ್ ಆಗೈತಲ್ಲ, ಇವಾಗ ಗಾಡಿ ಚಲ್ಬಿಟ್ಟು ತಳಗೆ ಹೋಗಕ್ಕೆ ಬರಲ್ಲ. ಯಾಕಂದ್ರೆ ಗಾಡಿ ಯಾವಾಗ ಹಿಂದಕ್ಕೆ ಹೋಗುತ್ತೆ ಅನ್ನೋದು ಭಯ ನನಗೆ. ಯಾಕಂದ್ರೆ ಅದು ಲಾಕ್ ಮಾಡಿಬಿಟ್ಟಿನಿ, ಎಮರ್ಜೆನ್ಸಿ ಬರಲ್ಲ ಅಂತಂದು. ಅದು ಲೆಫ್ಟ್ ಸೈಡಿಗೆಲ್ಲ ಡಿವೈಡರ್ ಐತಿ.
ಬಂದ್ ಮಾಡೋದಪ್ಪ. ಗಾಡಿ ಒಂದು 5 ನಿಮಿಷ ಚಲೋ ಇರಲಿ, ಚಲೋ ಹೀಟ್ ಟೆಂಪ್ರೇಚರ್ ಕಮ್ಮಿ ಆದ್ಮ್ಯಾಗ ಗಾಡಿ ಬಂದ್ ಮಾಡಿ ಗೇರ್ನಾಗೆ ಇಟ್ಟು ಹೋದ್ರೆ ಆತ. ಇಂಥವೆಲ್ಲ ಹ್ಯಾಂಡ್ ಬ್ರೇಕ್ ಮೇನ್ ಇಂಪಾರ್ಟೆಂಟ್. ಹ್ಯಾಂಡ್ ಬ್ರೇಕ್ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ಹಿಡಿಯೋದಾಗೆ ಗೊತ್ತಾಗ್ಬಿಡುತ್ತೆ ನನಗೆ. ಈ ಟ್ರಿಪ್ನಾಗೆ ಗೊತ್ತಾಗ್ಬಿಡ್ತೈತೆ ಹ್ಯಾಂಡ್ ಬ್ರೇಕ್ ಇರ್ಲಿಕ್ಕಂದ್ರೆ ಎಷ್ಟು ಇಲ್ಲ ಸಮಸ್ಯೆ ನಾವು ದಾರಿಯೊಳಗೆ ಅನುಭವಿಸ್ಬೇಕಾಗತ್ತೆ ನಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಬಿಸ್ಲೇರಿ ವಾಟ್ರ್ ಗರಂ ಮಾಡಿಸಿ ತುಂಬಿಸ್ಕೊಂಡ್ಬಂದಿನಿ. ಇವೆಲ್ಲ ಬಿಸ್ಲೇರಿ ವಾಟ್ರ್ ಫುಲ್ ಗರಂ ಅದಾವೆ. ಇವಾಗ ಸಂತೋಷ ಆಯಿತು. ಕೆಲವೊಂದು ಕಡೆ ನೀರು ಬಿಸಿ ಮಾಡ್ಕೊಂಡು ಕೊಡೋಂಗೆ ಇಲ್ಲ. ಈ ಕಡೆ ಸೈಡ್ ನಾನು ನೋಡಿ ನಿನ್ನೆ ನೈಟು ಊಟ ಮಾಡೋಕೆ ಹೋಗಿ ಬಿಸಿ ನೀರು ಕೊಡೋ ಒಂದು ಗ್ಲಾಸ್ ಅಂದ್ರೆ ಕೊಡಲಿಲ್ಲ. ಸೊ ಇವ್ರ ಹತ್ರ ಹೋಗಿ ಬರೀ 2 ಬಾಟ್ಲ್ ತೊಗೊಂಡು ಅವ್ರ ಕೈಲೇ ಬಿಸಿ ಮಾಡಿಸ್ಕೊಂಡು ತೊಗೊಂಡು ಬಂದೆ. ನನಗೆ ಅವರು 1 ಕೆಜಿ ಹ್ಞೂ ಅಂದ್ಬಿಟ್ರು. ಅದಕ್ಕೋಸ್ಕರ ಮತ್ತು ಎಕ್ಸ್ಟ್ರಾ ಹೋಲಿ ಒಂದು 20 ರೂಪಾಯಿ ಜಾಸ್ತಿನೇ ಕೊಟ್ಟು ಬಂದವ್ರಿಗೆ. ಯಾಕಂದ್ರೆ ಅವ್ರಿಗೂ ಗ್ಯಾಸ್ ಎಲ್ಲ ಖರ್ಚಾಗಿರ್ತಲ್ಲ, ಅದನ್ನು ನಾವು ನೋಡ್ಬೇಕಾಗತ್ತೆ. ಬರ್ರಿ ಸೀದಾ ಹೋಗೋಣ ಅಂತ ಆರಾಮಾಗಿ. ಎಕ್ಸ್ಪ್ರೆಸ್ ಟೋಲ್ ದಾಟಿ ಗಾಡೀಲಿ ಸೈಡ್ ಹಾಕಿ ನೋಡಿ, ಸೈಡ್ ಹಾಕಿ ಇಲ್ಲೇ ಏನಾದ್ರು ಊಟ ಮಾಡ್ಕೊಂಡು ಹೋಗ್ಬೇಕಂತ ಬಂದೀನಿ. ಮುಂದೆ ಹೋದಂಗೆಲ್ಲ ಲೇಟ್ ಆಗುತ್ತೆ, ಲೇಟ್ ಆದಂಗೆಲ್ಲ ಊರು ಸಿಗೋಂಗಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ವಿ. ಇದು ದಾಲ್ ಕಿಚಡಿ ಊಟ ಮಾಡ್ತಾಯಿದ್ದೀವಿ. ಬರೀ ಊಟ ಮಾಡೋಣ ಹೆಂಗೈತೆ ಟೇಸ್ಟ್ ಅಂತಂದು. ಇವಾಗ ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಬಂದ್ವಿ. ಬರ್ರಿ ಇವಾಗ ಹೋಗೋಣ ಅಂತ. 12:30 ಆಯ್ತು. ನನಗಂತೂ ಗಾಡಿ ಹೊಡ್ಯೋಕೆ ಮನಸ್ಸೇ ಇಲ್ಲ. ಹೆಂಗೆ ಮಾಡಿ ಒಟ್ಟು ಹೊಡಿಬೇಕು ಅನ್ಸುತ್ತೆ. ಬಟ್ ಮಲ್ಕೋಬೇಕು ಅನ್ಸತೈತಿ. ಮೈ ಕೈ ಬೇಸರ ಆಗ್ಬಿಟ್ಟೈತಿ. ಬಟ್ ಗಾಡಿ ಹೊಡ್ಯೋಕೆ ಮನಸ್ಸೇ ಇಲ್ಲ. ಬರ್ರಿ ನಾವಂತರೂ ಅಗ್ದಿ ಜಾನಪದ ಕಡೆ ಹಚ್ಕೊಂಡು ಸಣ್ಣಗೆ ಹೊಂಟ್ಬಿಡ್ತೀವಿ. ದಿ ನೆಕ್ಸ್ಟ್ ಡೇ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಅದು ಸೀದಾ ಗಾಡಿಯೆಲ್ಲ ಚೆಕ್ ಮಾಡಿದ್ವಿ, ಎಲ್ಲ ಓಕೆ ಅದಾವು. ಮಾಲ್ನ ಓಕೆ, ಟೈರ್ನ ಓಕೆ, ಡೀಸೆಲ್ ಓಕೆ. ಬರೀ ಇವಾಗ ಇಲ್ಲಿಂದ ಹೊರಡೋಣ. ನಿನ್ನೆ ನೈಟ್ ತೊಗೊಂಬಂದು ಇಲ್ಲೇ ಸೈಡ್ ಹಾಕಿದ್ವಿ. ಪಾರ್ಕಿಂಗಿಗೆ 2:30 ಆಯಿತು. ನಿಂತು ಬರೋಕ್ಕಾಯಿತು. ಸೈಡ್ ಹಾಕೊಂಡು ಸುಮ್ಮನೆ ಸೇಫ್ಟಿ ಜಾಗ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ವಿ. ನೋಡಿದೆ ನೀವು ಮಾತ್ರ ಈ ಕಡೆ ಇಲ್ಲಿ ಕರಡ ಸಿಟಿ. ನಾವಿವಾಗ ಕರಡ ಬಂದೀವಿ. ಕರಡ ಸಿಟಿ ಒಳಗೆಲ್ಲ ನೋಡಿ ಫ್ಲವರ್ ಮಾಡ್ತಾಯಿದ್ದಾರೆ. ಈ ಥರ ಮ್ಯಾಗ ಎಕ್ಸ್ಪ್ರೆಸ್, ಕೆಳಗೆ ಸರ್ವಿಸ್ ರೋಡ್ ಮಾಡಿಬಿಡ್ತಾರೆ. ತಳಗಡೆ ಅಡ್ಡಾಡೋರು ತಳಗಡೆ ಅಡ್ಡಾಡಬೇಕು, ಸೀದಾ ಹೋಗೋರು ಮ್ಯಾಗ ಫ್ಲವರ್ ಮ್ಯಾಗ ಹೋಗ್ಬಿಡ್ದು. ಫ್ಲವರ್ ಮಾತ್ರ ಮಸ್ತ್ ಮಾಡ್ಯಾರ. ಇನ್ನೂ ಮಾಡಾಕತ್ತಾರೆ ಕಂಟಿನ್ಯೂ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಎಲ್ಲ ಸಿಟಿಗಳಿಗೆ ಹಿಂಗತೆ ಮಾಡಿಬಿಟ್ರೆ ದೊಡ್ಡ ದೊಡ್ಡ ಲಾರಿಗಳಿಗೆ ಸಮಸ್ಯೆನೇ ಇರೋಂಗಿಲ್ಲ. ಅವರು ಸಿಟಿಗೆ ಟಚ್ನ ಆಗೋದು ಆರಾಮ್ ಮ್ಯಾಗಿನ ಮ್ಯಾಗ ಹೋಗ್ಬಿಡ್ತಾರೆ.
ಫ್ರೆಂಡ್ಸ್ ಮಧ್ಯಾಹ್ನ 12 ಗಂಟೆ ಆಯಿತು. ಇವಾಗ ಊಟ ಮಾಡೋಕೆ ಬಂದ್ವಿ ಬೇಗನೆ. ಇಲ್ಲೇ ಗಾಡಿ ಸೈಡ್ ಹಾಕಿ ರೋಡ್ ಸೈಡ್ ಬನ್ನಿ. ಇಲ್ಲಿ ದಾಲ್ ರೊಟ್ಟಿ ಊಟ ಮಾಡ್ತಾಯಿದ್ದೀನಿ. ತಂದೂರಿ ರೊಟ್ಟಿ ಸೇಮ, ಬಟ್ ತಂದೂರಿ ರೊಟ್ಟಿ ಎಲ್ಲ ಇದೊಂಥರ ಬೇರೆ ರೊಟ್ಟಿ. ಊಟ ಎಲ್ಲ ಮಾರ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಇವಾಗ ಊಟ ಮಾತ್ರ ಫಸ್ಟ್ ಕ್ಲಾಸ್ ಆಯಿತು. ಬೆಳಗ್ಗೆ ನಾಷ್ಟ ಮಾಡಿದ್ದಿಲ್ಲ, ಇವಾಗ ಒಂದೇ ಸತಿ ಫುಲ್ಲಾಗಿ ಜರ್ದು ಬಿಟ್ವಿ. ಬಾಯಿಗೆ ಟೇಸ್ಟ್ ಹತ್ತಿದ್ದಿಲ್ಲ, ಇವಾಗ ಯಾಕೋ ಟೇಸ್ಟ್ ಬರ್ತಾಯಿದೆ ಬಾಯಿಗೆ. ಬರಲಿ. ಫ್ರೆಂಡ್ಸ್, ಇವಾಗ ಬೆಳಗಾವಿ ದಾಟಿ ಹೋಗ್ತಾ ಇದ್ದೀವಿ. ಟೈಮ್ ನೋಡಿದ್ರೆ 11 ಗಂಟೆ ಆಯಿತು. ನಾನ್ ಸ್ಟಾಪ್ ಹೋಗ್ತಾಯಿದ್ದೀವಿ, ನಾನ್ ಸ್ಟಾಪ್. ನೈಟ್ ಟೈಮ್ ನೋಡಿ ಹೆಡ್ಲೈಟ್ ಹಂಗೆ ರೋಡ್ ತುಂಬ ಬೆಳಕು. ಸಮಸ್ಯೆ ಈ ಗಾಡಿ ಒಳಗೆ ಏನೇನಾಗೈತಪ್ಪ ಅಂದ್ರೆ ಸಮಸ್ಯೆ ಭಾಳ ಆಗ್ಯಾವ. ಏನೇನಾಗ್ಯಾವ ತೋರಿಸ್ತು ನೋಡಿ ನಿಮಗೆ. ಅಲ್ಲಿ ತೋರಿಸ್ತು, ಬರೀ ಗಾಡಿ ನಿಂತಾಗ ಅದೆಲ್ಲ ಹೇಳ್ತೀನಿ ನಿಮಗೆ. The next day. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಸೀದಾ ಇವಾಗ ಭಟ್ಕಳ ದಾಟಿ ಬಂದೀವಿ. ಇಲ್ಲಿಂದ ಅಂದ್ರೆ ನಿನ್ನೆ ನೈಟ್ ನಾವು ಯಲ್ಲಾಪುರದಾಗ ಬಂದು ಮಲ್ಕೊಂಡಿದ್ವಿ. ಅಂದ್ರೆ ಯಲ್ಲಾಪುರದಾಗ ಮಲ್ಕೊಂಡು ಸೀದಾ ಅದು ಆ ಕಡೆ ಈ ಕಡೆ ಮಾಡಿ ಎಲ್ಲರೂ ತೋರಿಸಿ. ಜನ ಅಂದ್ರೆ ಹಂಗೆ ಅವು ಕಂಪಿಟೇಷನ್ ಮಾಡಿಬಿಡ್ತದೆ, ಆ ಕಡೆ ಈ ಕಡೆ ಹೋಗ್ತೇವೆ. ಇವಾಗ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ನೋಡ್ರಿ. ನಮ್ಮ ಶ್ರೀಕಾಂತ್ ಅವ್ರನ್ನ ಕರೆಸೀವಿ, ಗಾಡಿ ಹೊಡ್ಯಾಕತ್ತಾರ. ಅವ್ರ ಎಲ್ಲಿದ್ರೆ ಅನುಕೂಲ ಕ್ರಾಸಿಂದ ಅವ್ರು ಹೊಡ್ಯಾಕತ್ತಾರೆ ಗಾಡಿ. ನಾನಂತ ಆರಾಮ್ ರೇಸ್ಟ್ ಮಾಡಾಕತ್ತಿದ್ದೆ ಮಲ್ಕೊಂಡು. ನಿನ್ನೆ ನೈಟ್ ನಾನು ಜಾಸ್ತಿ ವಿಡಿಯೋ ಯಾಕೆ ಮಾಡಿಲ್ಲಪ್ಪ ಅಂದ್ರೆ ನನ್ನ ಫೋನ್ ಸುಟ್ಬಿಟ್ಟೈತೆ ನೋಡ್ರಿಲ್ಲಿಗೆ. ಗೇರ್ ಬಾಕ್ಸ್ ಗೇರ್ ದಂಟಾಗಿ ಬಿದ್ದೆ. ಫೋನ್ ಯಾವ ಥರ ಸುಟ್ಟೈತೆ ನೋಡ್ರಿಲ್ಲಿಗ. ಇದ್ರಾಗ ಬಿದ್ದದ ಒಳಗೆ, ಇಲ್ಲಿ ಬಿದ್ದುಬಿಟ್ಟದ ಒಳಗೆ, ಹಿಂಗಿದೆ ಆಗಿಬಿಟ್ಟದ ಫೋನ್. ಸುಟ್ಟು ಕರಕಲಾಗಿದೆ. ಇಲ್ಲಿ ಸುಟ್ಟೈತಿ ಈ ಥರ ಹೆಂಗಾಗೈತೆ ನೋಡ್ರಿಗ. ಆಗಿತ್ತು ತೆಗೆದು ಮತ್ತು ನೋಡಿ ಆನ್ ಮಾಡಿ ಈ ಕಡೆ ಇವತ್ತು ಆನ್ ಮಾಡಿದ್ದು ಆಗಲೇ ಚಲೋ ಆಗಿದಪ್ಪ. ಅದ್ರಾಗ ಬಡ ಹೊತ್ತಿರೋ ವರ್ಕ್ ಆಗತ್ತಾಗ ವರ್ಕ್ ಆಗೋಲ್ಲನ. ಆನ್ ಆಯ್ತು. ಇಷ್ಟೆಲ್ಲ ಸುಟ್ಟರು ಆನ್ ಆಗುತ್ತೆ. ಸುಟ್ಟರು ಆನ್ ಆಗುತ್ತೆ. ಇಲ್ಲೆಲ್ಲ ಸುಟ್ಟು ಬಿಡುತ್ತೆ. ಫುಲ್ ಬಿಸಿ ಇತ್ತಿತ್ತು ಮೊಬೈಲ್. ಅವನು ಇಟ್ಟು ನನಗೆ ವಿಚಿತ್ರ ಆಗಿತ್ತು. ಎಲ್ಲ ವರ್ಕ್ ಆಗತ್ತೆ, ಟಚ್ ನೋಡಿದ್ರೆ. ಆದರೂ ರೆಡ್ಮಿ ಮೊಬೈಲ್ ಗ್ರೇಟ್. ಈ ಮನೆ ಸುಟ್ಟು ಕರಕಲ್ಲ ಆಗಿದ್ದರು ವರ್ಕ್ ಆಗತ್ತಂದ್ರೆ ಗ್ರೇಟ್. ಮತ್ತು ಬರೀ ಇವಾಗ ಖಾಲಿ ಮಾಡಬೇಕು, ಅದ್ರ ಸಂಬಂಧ ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ ನಾವು. ಖಾಲಿ ಮಾಡ್ಬೇಕು ಗಾಡಿ. ಇವಾಗ ನಮ್ಮ ಭಟ್ಕಳ ಸಬ್ಸ್ಕ್ರೈಬರ್ ಸಿಕ್ಕರು, ನೋಡಿದ್ದೀವಿ, ಮಾತಾಡಿಸಿ. ಅವರು ನೀಲ್ಲ ಊಟ ಮಾಡೋ ಅಂತಂದ್ರು. ಇಲ್ಲ ರೀ ಅರ್ಜೆಂಟ್ ಐತೆ ಅಂತ ಹಂಗೆ ಹೋಗ್ತಾ ಇದ್ದೀವಿ. ಇದು ಸಿರ್ಗ ಟೋಲಿಗೆ ಬಂದ್ವಿ ವಾಪಸ್. ಇವಾಗ ನಮ್ಮ ಶ್ರೀಕಾಂತ್ ಅವರು ಹೊಡ್ಯಾಕ ಹಚ್ಬಿಟ್ಟು ಗೆಮ್ಮನ ಹೊಡ್ಯಾಕ ಹಚ್ಬಿಟ್ರೆ ಗಾಡಿ. ರಾತ್ರಿ ಏನಾಗಿತ್ತಪ್ಪ ಅಂದ್ರೆ ಎಲ್ಲಿ ನೋಡ್ರಲ್ಲ, ಬಾಂಬೆದಾಗ ಇದನ್ನ ತೊಗೊಂಬಂದಿದ್ವಲ್ಲ, ಮುರಿದಿತ್ತಪ್ಪ. ದಾರ್ಯಾಗ ಮುರ್ಕೊಂಡ್ಬಿಡ್ತದ. ಅಲ್ಲೇ ಇದ್ರ ಬೆಳಗಾವಿ ದಾಡೋಣ ಮುರಿತಿದ್ದು. ಮತ್ತು ಅಂಕೋಲ ಕ್ರಾಸ ಬಂದು ಹೊಸದು ಹಾಕ್ಸಿ ನೋಡಿ. ಮತ್ತೊಂದು ಹೊಸದು ಹೆಂಗೆ ಮುರಿದಪ್ಪ ಅಂದ್ರೆ ಇದು ಬೇರೆನೇ ಮುರಿದು ಒಂಥರ ಸಪ್ರೇಟ್ ಆಗಿದ್ದು. ಹಿಂಗೈತೆ ಇಲ್ಲಿ ಮುರಿದ್ಬಿಟ್ಟದೆ. ಈ ಥರ ಮುರ್ಕೊಂಬಂದ್ಬಿಟ್ಟದೆ. ವೇಸ್ಟ್ ಇದೆಲ್ಲ. ಡೂಪ್ಲಿಕೇಟ 100 ರೂಪಾಯಿ ಕೊಡ್ತಾರೆ. ಡೂಪ್ಲಿಕೇಟ್ 6 ಗೇರ್ ನೋಡಿದ್ರೆ 10 ಗೇರ್ನ ಕೊಟ್ಟರೆ ಅದು ಕರೆಕ್ಟ್ ಆಗಿದೆ. ಕಂಪ್ನಿದು ಅದು.
ರೇಟ್ ನೋಡ್ರಿ ಮ್ಯಾನ್ಯಲ್ 280 ರೂಪಾಯಿ ತೊಗೊಂಡ್ರೆ 280 ರೂಪಾಯಿ. ಅಲ್ಲಿ ಯಾರು 100 ರೂಪಾಯಿ ಕೊಟ್ಟಿದ್ರು ಡೂಪ್ಲಿಕೇಟ್. ಔಟ್ ಹೊರಗೆ ಹಾಕ್ಬಿಡು, ಹೊರಗೆ ಹಾಕ್ಬಿಡು. ಫುಲ್ ಹೊಡೆದ್ ಬಿಡು ಅಂಬಲಿಗೆ. ಫುಲ್ ಹೊಡೆದು ಸೀದಾ ರೈಟ್ ಫುಲ್ ರೈಟ್ ಬಿಡು. ಹಾಂ ಸೀದಾ ಮಾಡು. ಅಲ್ಲಿ ನಾವೊಂದು ರೆಸ್ಟ್ ಬಿಡಿಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್ ಫೈನಲಿಗೆ ಇವಾಗ ತಕಟ್ಟೆ ತೊಗೊಂಬಂದು ಗಾಡಿ ಸಡಿಸಿದ್ರು ರಿವರ್ಸ್. ಫಸ್ಟ್ ಪಾಲ್ಟಿ ಇಲ್ಲೇ ಖಾಲಿ ಮಾಡೋದು. ಕುಂದಾಪುರ ತಕಟ್ಟೆ ಖಾಲಿ ಮಾಡಿಕೊಂಡು ಬ್ರಹ್ಮವರ ಹೋಗ್ಬೇಕು ನೆಕ್ಸ್ಟ್. ಇವಾಗ ಇಲ್ಲಿದ್ರೆ ಗಾಡಿ ನೋಡಲ್ಲ ಆಕಾರ ಹೆಂಗಾಗಿತ್ತು, ಕಲರ್ ಚೇಂಜ್. ಅಲ್ಲಿದ್ರೆ ಇಲ್ಲಿ ಬರಬೇಕಾದ್ರೆ ಶ್ರೀಕಾಂತ್ ಅವ್ರ ಗಾಡಿ ಅಂತ ನುಗ್ಗಿ ಹಾಕಿದ್ರ ಬಾವು ಅಂತಂದು. ಊಟನ ಮಾಡಿಲ್ಲ ಇವತ್ತು ಮಧ್ಯಾಹ್ನ. ಇವಾಗ ಹೋಗಿ ಮಾಡೋಕೆ ಫ್ರೆಂಡ್ಸ್ ಫೈನಲಿಗೆ ಇವಾಗ ಬ್ರಹ್ಮಾವರ ಒಂದು ಪಾಲ್ಟಿ ಇತ್ತು. ಖಾಲಿ ಮಾಡ್ಕೊಂಡು ಸೀದಾ ಪೆಟ್ರೋಲ್ ಬಂಪಿಗೆ ಬಂದು ಮತ್ತೊಂದು 2000 ರೂಪಾಯಿ ಡೀಸೆಲ್ ಹಾಕ್ಕೊಂಡು ಗಾಡಿಗೆಲ್ಲ ಚಾವಿ ಹಾಕ್ತಾಯಿದ್ದೀವಿ. ಇವಾಗ 4 ಚಾವಿ ಹಾಕ್ಬೇಕು ಈ ಗಾಡಿಗೆ. ನೋಡಿರಿ ಹಿಂದ್ಗಡೆ 1 2 3 ಅಲ್ಲೊಂದು ಟೋಟಲಾಗಿ 4 ಚಾವಿ ಹಾಕ್ಬೇಕು. ನಮ್ಮ ಶ್ರೀಕಾಂತರ ಚಾವಿ ಹಾಕ್ತಾ ಇದ್ದಾರೆ ಇವಾಗ. ಇಷ್ಟೊತ್ತನ ಗಾಡಿ ಅವರ ಓಡಾಡ್ತಿದ್ದಾರೆ, ನಾವು ಅದ್ರ ರೆಸ್ಟ್ ಮಾಡಿದ್ವಿ ಫುಲ್. ಹೆಂಗದ ಚಾವಿ ಬರೋದ ಇಲ್ಲ? ಅವಾಗ ನಂಬರ್ ಬರೆದ್ಬಿಟ್ರಿ ನಾವು ಒಳ್ಳೆ, ಅದಕ್ಕೆ ಗೊತ್ತಾಗಬೇಕಲ್ಲ ಅಂತಂದು. ಈ 3 ಯೂಸ್ ಹಾಕೋ ಅದೊಂದು ಯೂಸ್ ಆಗಂಗಿಲ್ಲ. ಅದನ್ನು ತಗೊಂಡು ಅದಕ್ಕೊಂದು ಲಾಕ್ ಹಾಕಿ ಬಿಟ್ಬಿಡ್ಬೇಕು. ಅಲ್ಲೇ ಪ್ರಗತಿಯಾಗಿ ಸಿಗ್ತೈತೆ ಲಾಕು, ಅಲ್ಲಿ ಹಾಕಿಬಿಟ್ರೆ ಮುಗೀತು. ಬರೀ ಸೀದಾ ಇವಾಗ ಹೋಗೋಣಂತ.